ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ವಿನೋದ್. ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಅದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಯಾದ ನಾಗಲತಾ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದು ಸಣ್ಣ ಸಂವಾದ ಮಾಡ್ತಾ ಹಬ್ಬದ ವಿಶೇಷತೆಗಳನ್ನ ಹೆಚ್ಚಾಗಿ ನಾವು ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ನಾಗಲತಾ ಅವರೇ, ನಿಮಗೆ ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನೀವು ಐ ಲೈಫ್ ಲೇಡೀಸ್ ವಿಂಗ್ ನ ಮೆಂಬರ್ ಅಂತ ಹೇಳ್ಕೊಳ್ಳೋಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಧನ್ಯವಾದಗಳು ಶ್ರುತಿ ಅವರೇ, ನಿಮಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ತಿಳಿಸ್ಕೊಡ್ತೀರಾ? ನನ್ನ ಮನೆ ದೇವರಿಗೆ ಹಾಗೂ ನಮ್ಮ ತಂದೆ ತಾಯಿಗೆ ನಾನು ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಮಹತ್ವ ಅಂದ ತಕ್ಷಣ ನಾವು ಹಬ್ಬಗಳಿಗೆ ಹೋಗಬೇಕಾಗತ್ತೆ. ಹಬ್ಬಗಳು ಅಂದ ತಕ್ಷಣ ಮನುಷ್ಯನ ಜೀವನಕ್ಕೆ ಅದೊಂಥರ ಹೊಸ ಹುರುಪು, ಹೊಸ ಸಂಭ್ರಮನ ತಂದುಕೊಡೋ ಅಂಥದ್ದು. ಅದು ಭಾರತೀಯರಿಗೆ ಒಂದು ವಿಶೇಷವಾದ ದಿನಾನೇ ಅಂತಲೇ ಹೇಳ್ಬೋದು. ಅಂಥ ಹಬ್ಬಗಳಲ್ಲಿ ಅವರಿಗೆ ಮಕರ ಸಂಕ್ರಾಂತಿ ಕೂಡ ಒಂದಾಗಿದೆ. ಅಲ್ಲಿ ನಾವು ನೋಡಿದಾಗ ನೀವು ಮಕರ ಸಂಕ್ರಾಂತಿ ಅಂತ ಅಂದ ತಕ್ಷಣ ಸಂಕ್ರಾಂತಿ ಅನ್ನೋದು ವರ್ಷದಲ್ಲಿ 12 ತಿಂಗಳು ಬರುತ್ತೆ. ಯಾಕೆಂದರೆ ಸೂರ್ಯ ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಒಂದು ಚಲಿಸ್ತಾ ಇರ್ತಾನೆ. ಆ ತಿಂಗಳಿಗೆ ಮಕರಕ್ಕೆ ಬಂದಾಗ ಇದು ಮಕರ ಸಂಕ್ರಾಂತಿ ಅಂತ ತಗೊಳುತ್ತೆ. ಅಲ್ಲಿಂದ ಅದನ್ನು ಶುರು ಆಗುತ್ತೆ, ಹೀಗೆ ಮುಂದುವರಿಯುತ್ತೆ. ಮತ್ತೆ ಸಂಕ್ರಾಂತಿ ಹಬ್ಬನ ಯಾವ್ಯಾವ ಹೆಸರಿಂದ ಆಚರಿಸ್ತಾರೆ? ಸಂಕ್ರಾಂತಿ ಹಬ್ಬನ ದೇಶ ಭಾಷೆ ಯಾವುದು ಇದು ಭೇದ ಇಲ್ಲದೆ ಆ ಥರ ನಡ್ಕೊಂಡು ಹೋಗೋಂಥ ಹಬ್ಬ. ಎಲ್ಲ ಕಡೆಯೂ ಇದನ್ನು ಆಚರಿಸ್ತಾರೆ. ನಾವು ಈಶಾನ್ಯ ಭಾಗದಲ್ಲಿ ನೋಡ್ಬೋದು, ಮಾಘ್ ಬಿಹು ಅಂತ ಆಚರಿಸ್ತಾರೆ. ಮತ್ತು ಉತ್ತರ ಭಾರತದಲ್ಲಿ ಅದನ್ನು ಮಕರ ಸಂಕ್ರಾಂತಿ ಅಂತ ಆಚರಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಪೊಂಗಲ್ ಅಂತ ಆಚರಿಸ್ತಾರೆ. ಅಂದರೆ ಹೆಸರುಗಳು ಬೇರೆ ಇದ್ರೂ ಸಂಕ್ರಾಂತಿ ಮಹತ್ವ ಅಂತೂ ಯಾವುದರಲ್ಲೂ ಕಡಿಮೆ ಆಗಲ್ಲ. ಆಮೇಲೆ ಅದರಲ್ಲೂ ಎಲ್ಲ ಪೂಜೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದೇ ಹೊರತು. ಮತ್ತೆ ನಾವು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಯಾಕೆ ಹಂಚ್ತೀವಿ, ಅದ್ರ ಪ್ರತೀತಿ ಹೇಳ್ತೀರಾ? ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲನೇ ಯಾಕೆ ಹಂಚ್ತಾರೆ ಅಂತಂದರೆ, ಸೂರ್ಯ ಬಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು. ಧನುರಾಶಿಯಿಂದ ಮಕರ ರಾಶಿಗೆ. ಮಕರ ರಾಶಿ ಬಂದು ಶನಿ ಅಧಿಪತಿ. ಶನಿಗೆ ಅವ್ನಿಗೆ ಇಷ್ಟವಾದ ಧಾನ್ಯ ಅಂದರೆ ಎಳ್ಳು. ಆ ಎಳ್ಳನ್ನು ಬರೀ ಹಾಗೆ ಹಂಚಿದ್ರೆ ಯಾರೂ ಅದನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ಅದ್ರ ಜೊತೆ ಹುರಿಗಡಲೆ, ಕಡಲೆ ಬೀಜ, ಬೆಲ್ಲ, ಆಮೇಲೆ ಹುರಿದಿರೋಂಥ ಎಳ್ಳನ್ನು ಸೇರಿಸಿ ಅದನ್ನು ತಯಾರಿಸ್ತಾರೆ. ಹಾಗೆ ಅದನ್ನು ಹಂಚ್ತಾರೆ. ಈ ಸಮಯದಲ್ಲೇ ಯಾಕೆ ಹಂಚ್ತಾರೆ ಅಂದರೆ, ಈಗ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗೋಂಥ ಸಮಯ. ನಮ್ಮ ದೇಹಕ್ಕೆ ಬಲವರ್ಧನೆಗೆ ಹಾಗೂ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಮತ್ತು ಚರ್ಮದ ಕಾಂತಿಗೆ ಇದನ್ನು ನಾವು ತಿಂದರೆ, ಅಂದರೆ ಅದರಲ್ಲಿರೋವಂಥ ಜಿಡ್ಡಿನಂಶ ನಮ್ಮ ಮೈಗೆ ಸೇರಿದ್ರೆ ಇದರಿಂದ ಆರೋಗ್ಯನೂ ಉತ್ತಮ ಆಗುತ್ತೆ. ಹಾಗೂ ಶನಿ ಹಾಗೂ ಸೂರ್ಯರ ಒಂದು ಶುಭ ದೃಷ್ಟಿನೂ ನಮಗೆ ಆಗತ್ತೆ, ಆ ಒಂದು ಕೃಪೆನೂ ನಮ್ಗೆ ಆಗತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇದನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮಕರ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಾನೂ ಕರೀತಾರಲ್ಲ, ಯಾಕೆ ಅಂತ ಹೇಳ್ತೀರಾ? ಹೌದು, ಇದನ್ನ ಮಕರ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಯಾಕೆ ಅಂದರೆ ಈ ಟೈಮಲ್ಲಿ ಎಲ್ಲ ರೈತರುಗಳು ಅವ್ರು ಬೆಳೆದಂಥ ಬೆಳೆ ಎಲ್ಲ ಹೊಸ ಬೆಳೆ ಬೆಳೆದಿರ್ತಾರೆ. ಅದನ್ನು ತಂದು ರಾಶಿ ಹಾಕಿ ಅವರ ಬಂಧು ಬಳಗದವ್ರನ್ನೆಲ್ಲ ಕರೆದು ಅವ್ರ ಜೊತೆ ಸಂಭ್ರಮ ಸಡಗರದಿಂದ ಈ ಹಬ್ಬನ ಆಚರಿಸ್ತಾರೆ. ಹಂಗಾಗಿ ಈಗ ರಾಶಿ ಹಾಕಿರ್ತಾರಲ್ಲ, ಇದರಿಂದ ಇದನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಪುರಾಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಮಕರ ಸಂಕ್ರಾಂತಿಯ ವಿಶೇಷತೆ ಇದೆ. ನಾವು ಜ್ಯೋತಿಷ್ಯದ ಪ್ರಕಾರ ತಗೊಂಡ್ರೆ ಇಲ್ಲಿ ಮಕರ ಸಂಕ್ರಾಂತಿ ಅಂತ ನಾವು ನೋಡಿದಾಗ ಕರ್ಕಟಕ ರಾಶಿಯಿಂದ ಮಕರ ರಾಶಿವರೆಗೆ 6 ತಿಂಗಳಾಗುತ್ತೆ. ಅದನ್ನು ದಕ್ಷಿಣಾಯನ ಅಂತ ಹೇಳ್ತಾರೆ. ಯಾವಾಗ ಮಕರ ರಾಶಿಯಿಂದ ನಾವು ಕರ್ಕಟಕ ರಾಶಿಗೆ ಬರುವಾಗ ಅದನ್ನು ಉತ್ತರಾಯಣ ಕಾಲ ಅಂತ ಹೇಳ್ತಾರೆ. ಈ ಉತ್ತರಾಯಣದಲ್ಲಿ ಯಾವುದೇ ನಿಮಗೆ ಶುಭ ಸಮಾರಂಭಗಳಾಗಲಿ, ಯಾವುದೇ ಕಾರ್ಯಕ್ರಮಗಳನ್ನಾಗಲಿ ನಾವು ಮಾಡಿದಾಗ ಉತ್ತಮ ಫಲ ದೊರೆಯುತ್ತೆ. ಮತ್ತು ದಾನಗಳು ಮಾಡಿದಾಗಲೂ ಉತ್ತಮ ಫಲ ದೊರೆಯುತ್ತೆ ಅಂತಲೇ ನಾವು ನೋಡಿದ್ದೀವಿ. ಹಾಗಾಗಿ ಇದರಲ್ಲಿ ತುಂಬ ಪ್ರಾಶಸ್ತ್ಯ ಕೊಡ್ತಾರೆ. ಮತ್ತು ಇದರಲ್ಲಿ ಏನೇ ಮಾಡಿದ್ರೂ ವಿಶೇಷ ಫಲ ಸಿಗುತ್ತೆ ಅನ್ನೋದು ಒಂದಿದೆ. ಆಮೇಲೆ ಉತ್ತರಾಯಣದಲ್ಲಿ ಯಾರು ಸಾವನ್ನಪ್ತಾರೆ ಅವರು ಸ್ವರ್ಗದ ಬಾಗಿಲು ಇವಾಗ ತೆಗೆದಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ನಾವು ನೋಡ್ಬೋದು, ಹಿಂದೆ ಭೀಷ್ಮ ಪಿತಾಮಹ ಅವನು ಬಾಣದ ಹಾಸಿಗೆ ಮೇಲೆ ಮಲಗಿದ್ದಾಗ್ಲೂ ಅವರು ಯಾಕೆ ಉತ್ತರಾಯಣನ ಕಾಯ್ದರು ಅಂದರೆ ಇದಕ್ಕೋಸ್ಕರನೇ
ಉತ್ತರಾಯಣ ಅಷ್ಟು ಶ್ರೇಷ್ಠವಾದದ್ದು. ದಕ್ಷಿಣಾಯನದಲ್ಲಿ ಸಾವಿನಪ್ಪಿದ್ರೆ ಯಮಲೋಕಕ್ಕೆ ಹೋಗ್ತಾರೆ ಅನ್ನೋದು ಒಂದಿದೆ. ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ, ಅಲ್ಲಿ ಹೋದರೆ ನಮ್ಮ ಆತ್ಮ ಒಳ್ಳೆ ಇದರಲ್ಲಿ ಸೇರತ್ತೆ ಅನ್ನೋದು ಒಂದಿದೆ. ಹಾಗಾಗಿ ಉತ್ತರಾಯಣ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತೆ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿರುತ್ತೆ? ಅಂದ್ರೆ ದಿನ ಪೂರ್ತಿ ಹೇಗೆ ಏನೇನ್ ಮಾಡ್ತಾರೆ ದಿನದಲ್ಲಿ? ಸಂಕ್ರಾಂತಿ ಹಬ್ಬನ ಮೊದಲು ಶುರುವಾಗೋದೇ ಎಳ್ಳೆಣ್ಣೆ ಸ್ನಾನದಿಂದ. ಎಳ್ಳೆಣ್ಣೆ ಹಚ್ಚಿ ಎಲ್ಲ ಸ್ನಾನ ಮಾಡಿ ಆಮೇಲೆ ಎಳ್ಳಿಂದ ಮಾಡಿದಂಥ ಒಂದು ತಿಂಡಿ ಆಗಲಿ ಇಲ್ಲ ಎಳ್ಳು ಬೆಲ್ಲ ಬೆರೆಸಿದಂಥ ಅದನ್ನು ನೈವೇದ್ಯ ಮಾಡಿ, ಆಮೇಲೆ ಪೊಂಗಲ್ ಅಂತ ಆಗ ಬೆಳೆದಿರೋಂಥ ಹೆಸರು ಬೇಳೆ ಆಗ್ಬೋದು ಮತ್ತು ಅಕ್ಕಿ ಆಗ್ಬೋದು, ಹೊಸ ಬೆಳೆಯಿಂದ ಅಂದರೆ ಹೊಸದಾಗಿ ಬೆಳೆದಿರೋಂಥ ಅಕ್ಕಿ, ಹೆಸರು ಬೇಳೆ, ಆಮೇಲೆ ಬೆಲ್ಲ, ತುಪ್ಪ ಎಲ್ಲ ಸೇರಿಸಿ ಸಿಹಿ ಪೊಂಗಲ್ ಅಂತ ಮಾಡ್ತಾರೆ. ಸಿಹಿ ಪೊಂಗಲ್ ಇರ್ಬೋದು, ಖಾರ ಪೊಂಗಲ್ ಇರ್ಬೋದು, ಎರಡೂ ಹೊಸದಾಗಿ ಮಾಡ್ತಾರೆ. ಹೌದು, ಸಿಹಿ ಪೊಂಗಲು, ಖಾರ ಪೊಂಗಲು ಇದನ್ನು ನೈವೇದ್ಯವಾಗಿ ಇಡ್ತಾರೆ. ಜೊತೆಗೆ ಸಂಜೆ ಆಗ್ತಿದ್ದಂಗೆ ಅಕ್ಕಪಕ್ಕ ಮನೆಯವರಿಗೆ ಆಗಲಿ ಅಥವಾ ನೆರೆಹೊರೆಯವರಿಗೆ ಆಗಲಿ ಅಥವಾ ನೆಂಟರಿಷ್ಟರಿಗೆ ಆಗಲಿ ಇದನ್ನು ಹಂಚೋ ಪದ್ಧತಿ ಒಂದಿದೆ. ಸಂಜೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ 10 ವರ್ಷದ ಕೆಳಗಡೆ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಳ್ಳನ್ನ ಎರಿಯೋದು ಅಂತ. ಯಾತಕ್ಕೆ ಅಂದರೆ ಮಕ್ಕಳಿಗೆ ಶಾಂತಿಗೋಸ್ಕರ, ಯಾವುದೇ ದೃಷ್ಟಿ ಆಗಬಾರ್ದು. ಯಾವುದು ಗಂಡು ಮಕ್ಕಳು ಆಗ್ಬೋದು, ಹೆಣ್ಮಕ್ಳು ಆಗ್ಬೋದು, ಅವರಿಗೆ ಒಂದು ಶಾಂತಿ ಆಗಲಿ. ಈ ಹಬ್ಬದಲ್ಲಿ ಎಳ್ಳಿನ ನಾವು ತಲೆ ಮೇಲಿಂದ ಎರಿದ್ರೆ ಅಂದರೆ ಎಲ್ಲ ಬೆರೆಸಿರೋ ಅಂತ, ಅದರಲ್ಲಿ ಎಲ್ಚಿ ಹಣ್ಣು ಇರ್ಬೋದು, ಕಬ್ಬಿರ್ಬೋದು, ಎಲ್ಲನೂ ಸೇರಿರುತ್ತೆ. ಹಂಗಾಗಿ ಅವ್ರಿಗೆ ಶಾಂತಿ ಆಗುತ್ತೆ. ಅದನ್ನು ದೀಪ ಹಚ್ಚಿ ಮುಂದೆ ಅವ್ರಿಗೆ ಇಟ್ಟು ಅದನ್ನು ಮಾಡ್ತಾರೆ. ಹಸಿ ಕಡಲೆ ಕೂಡ ಅದರಲ್ಲಿ ಹಾಕ್ಬೋದು ಅಲ್ವಾ? ಹಾಕ್ಬೋದು. ಇದೆಲ್ಲದ್ರ ಜೊತೆಗೆ ನಾವು ಒಂದೊಂದು ಭಾಗದಲ್ಲಿ ಹಸು ಕಿಚಾಯಿಸೋದನ್ನ ಕೂಡ ನೋಡಿದೀವಿ. ಸೊ ಇದನ್ನ ಎಲ್ಲಿ ಮಾಡ್ತಾರೆ ಮತ್ತೆ ಏನಕ್ಕೋಸ್ಕರ ಮಾಡ್ತಾರೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಹಸುಗಳನ್ನ ಕಿಚಾಯಿಸೋದು ಅಂತ ನಾವು ಕೇಳಿದೀವಿ. ಹೌದು. ಈಗ ಒಂದು ಸಿಟಿಗಳೆಲ್ಲ ಅದು ಕಡಿಮೆ ಆಗ್ತಾ ಇದೆ, ಹಳ್ಳಿಗಳಲ್ಲಿ ಈಗಲೂ ತುಂಬಾ ಇದೆ. ಬೆಳಗ್ಗೆ ಎದ್ದಾಗಿಂದ ಅಲ್ಲೂ ನಮ್ಮ ಸಿಟಿ ಥರನೇ ಎಲ್ಲ ಸ್ನಾನ ಪ್ರತಿಯೊಂದು ಎಲ್ಲ ಅದ್ರ ಥರನೇ ಆಗುತ್ತೆ. ಅಲ್ಲಿ ಏನಂದರೆ ರಾಶಿ ಹಾಕಿರ್ತಾರಲ್ಲ ರೈತರು ಬೆಳೆದಂಥದ್ದು, ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಸಂಜೆ ಹೊತ್ತಿಗೆ ಹಸುಗಳನ್ನ ಕಿಚಾಯಿಸೋದು ಅಂತ ಮಾಡ್ತಾರೆ. ಒಂದಷ್ಟು ಉದ್ದಕ್ಕೆ ಹುಲ್ಲನ್ನೆಲ್ಲ ಹಾಸಿ ಅದಕ್ಕೆ ಅದು ದೇವಸ್ಥಾನದಿಂದ ತಂದಿರೋಂಥ ಬೆಂಕಿಯಿಂದ ಅದನ್ನು ಹಚ್ಚಿ ಆಮೇಲೆ ಅದನ್ನು ಹಸುಗಳನ್ನ ಕಿಚಾಯಿಸ್ತಾರೆ. ಯಾಕೆ ಇದನ್ನು ಕಿಚಾಯಿಸೋದು ಅಂತ ಅಂದರೆ ಅದಕ್ಕೆ ವೈಜ್ಞಾನಿಕವಾದದ್ದು ಒಂದಿದೆ, ಒಂದು ದೈವಿಕವಾದ ಒಂದು ಇದು ಇದೆ. ಸೊ ಎರಡನ್ನೂ ಸಹ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಏನು ಅಂತಂದರೆ ವೈಜ್ಞಾನಿಕವಾಗಿ ಅಂದರೆ ಹಸುಗಳಲ್ಲಿ ಕ್ರಿಮಿ ಕೀಟಗಳಿರುತ್ತಲ್ಲ ಅದನ್ನು ಈ ಕಿಚಾಯಿಸೋದ್ರ ಮೂಲಕ ಅದನ್ನು ನಾಶ ಮಾಡ್ಬೋದು ಅನ್ನೋದು ಒಂದು. ಇನ್ನೊಂದು ದೈವಿಕವಾಗಿ ನಾವು ನೋಡಿದಾಗ ಅದು ವರ್ಷ ಪೂರ್ತಿ ಅವ್ರಿಗೋಸ್ಕರನೇ ಇದು ದುಡ್ದು ಎಲ್ಲ ಇದಾಗಿರುತ್ತೆ, ಅದಕ್ಕೂ ದೃಷ್ಟಿ ಆಗಿರುತ್ತೆ. ಆ ದೃಷ್ಟಿ ನಿವಾರಣೆಗೂ ಇದನ್ನು ಮಾಡ್ತಾರೆ. ಮತ್ತೆ ಸಂಕ್ರಾಂತಿ ಹಬ್ಬನ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೊಂದು ವಿಶೇಷತೆಯಿಂದ ಆಚರಿಸ್ತಾರೆ. ಸೊ ಆ ವಿಶೇಷತೆಗಳನ್ನ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಈಗ ಶಬರಿಮಲೆಯಲ್ಲಿ ಇರ್ಬೋದು, ಹಾಗೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತಲ್ಲ. ಅದೇ ಮಕರ ಸಂಕ್ರಾಂತಿ ದಿನ ತುಂಬ ವಿಶೇಷಗಳು ನಡೆದಿದೆ. ಏನು ಅಂತಂದರೆ ನಾವು ಹಿಂದೆ ಪುರಾಣ ಇದರಿಂದನೂ ನೋಡಿದಾಗ ಶಿವ ಪಾರ್ವತಿಯರು ಭೂಲೋಕ ಸಂಚಾರ ಮಾಡಿದ್ರು ಆ ದಿನಗಳಲ್ಲಿ ಅಂತಾನೂ ಇದೆ. ಆ ದಿನದಿಂದಾನೇ ಶುರು ಮಾಡಿದ್ರು ಅಂತ ಒಂದಿದೆ. ಈಗ ಆ ದಿನನೇ ಮಾಘ ಮಾಸ ಶುರುವಾಗುತ್ತೆ, ಆ ದಿನದಿಂದಲೇ ಶುರು ಆಗೋದು. ಮಾಘ ಸ್ನಾನ ಎಲ್ಲ ನೀವು ಕೇಳಿರ್ಬೋದು. ಮಾಘ ಸ್ನಾನ ಈ ದಿನದಿಂದಾನೇ ಶುರು ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಎಷ್ಟೋ ಋಷಿ ಮನಿಗಳ ಶಾಪ ವಿಮೋಚನೆ ಆಯಿತು ಈ ದಿನ ಅಂತಲೂ ನಾವು ನೋಡ್ತೀವಿ. ಹಾಗೆಯೇ ಈಗ ಶಬರಿಮಲೆಯಲ್ಲಿ ನೀವು ಜ್ಯೋತಿನ ನೋಡ್ಬೋದು. ಈಗಲೂ ಅಯ್ಯಪ್ಪ ಸ್ವಾಮಿ ಆ ಜ್ಯೋತಿ ಮೂಲಕ ದರ್ಶನ ಕೊಡೋದನ್ನು ನೀವು ನೋಡಿರ್ತೀರ. ಹಾಗೆಯೇ ಬೆಂಗಳೂರಿನಲ್ಲಿರೋ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಸೂರ್ಯನ ಕಿರಣ ಇವತ್ತು ಬೀಳುತ್ತೆ. ಅದನ್ನು ನಾವು ಅಲ್ಲೇ ಹೋಗಿ ನೋಡಬೇಕಾ? ತುಂಬ ಜನ ಸೇರಿರ್ತಾರಲ್ಲ ನೋಡೋದಕ್ಕೆ. ಅವಕಾಶ ಆಗದೇ ಇದ್ದವರು ಟಿ.ವಿನಲ್ಲಿ ಲೈವ್ ಬರುತ್ತೆ, ಅದರಲ್ಲೂ ನೀವು ವೀಕ್ಷಿಸ್ಬೋದು. ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯನ ಕಳೆದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೀವು ನಮಗೆ ಹಬ್ಬದ ಬಗ್ಗೆ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಲೈಫ್ ಲೇಡೀಸ್ ವಿಂಗ್ಗೆ ಕೂಡ ತುಂಬಾನೇ ಉಪಯೋಗ ಆಗುತ್ತೆ. ನನ್ನ ವೈಯಕ್ತಿಕವಾಗಿ ಕೂಡ ಮತ್ತೆ ಐ ಲೈಫ್ ಲೇಡೀಸ್ ವಿಂಗ್ ಪರವಾಗಿ ಕೂಡ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರುತಿ ಅವರೇ. ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಐ ಲೈಫ್ ಲೇಡೀಸ್ ವಿಂಗ್ಗೂ ನನ್ನ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನನಗೆ ಏನು ತುಂಬ ಖುಷಿಯಾಯಿತು ಅಂತಂದರೆ
ಹಬ್ಬದ ಮೊದಲೇ ಈ ಮಾಹಿತಿಗಳನ್ನ ತಿಳಿಸೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ.